Dear students, today I will discuss about the concept is banking innovations. It is also called as modern banking. It is something new in banking operations by using electronic devices and internet. Banking innovations ಅನ್ನು modern banking ಅಂತಾನು ಹೇಳ್ತೀವಿ. So here this is something new to before olden days of the operating services and present. By using electronic devices and internet. So electronic devices ಅನ್ನು ಯೂಸ್ ಮಾಡಿ ಇಂಟರ್ನೆಟನ್ನು ಯೂಸ್ ಮಾಡಿ ಟ್ರಾನ್ಸಾಕ್ಷನ್ಸ್ ಮಾಡುವಂತಹ ಒಂದು ಸರ್ವಿಸಸನ್ನು ಬ್ಯಾಂಕಿಂಗ್ ಇನೋವೇಷನ್ಸ್ ಆರ್ ಮಾಡ್ರನ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ಈವನ್ ಬ್ಯಾಂಕಿಂಗ್ ಇನೋವೇಷನ್ಸ್ ಮೇಡ್ ದ ಆಪರೇಷನ್ಸ್ ಆಫ್ ಎ ಬ್ಯಾಂಕ್ ಇಟ್ ಈಸ್ ಸಿಂಪಲ್, ಈಸಿ, ಫಾಸ್ಟರ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಮ್ಯಾನರ್. The growth of the technology has changed the conventional banking into modern banking. ಸೊ ಪ್ರೆಸೆಂಟ್ ಇರುವಂತಹ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಈಗಿರುವಂತಹ ಕಾಂಪಿಟೇಟಿವ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿರುವಂತಹ ಒಂದು ಕಾಂಪಿಟೇಷನನ್ನು ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಇನೋವೇಟಿವ್ ಸರ್ವಿಸಸನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಸೊ ದಟ್ ಇನೋವೇಟಿವ್ ಸರ್ವಿಸಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಮಾಡರ್ನ್ ಬ್ಯಾಂಕಿಂಗ್ ಸರ್ವಿಸಸ್. ಸೊ ಹಿಯರ್ banking innovations stand for the making of something new in banking operations by using electronic devices and internet. Electronic devices-ಅನ್ನು ಮತ್ತು ಇಂಟರ್ನೆಟನ್ನು ಯೂಸ್ ಮಾಡಿ ಟ್ರಾನ್ಸಾಕ್ಟ್ ಮಾಡುವಂತಹ ಒಂದು ಸರ್ವಿಸಸನ್ನು ನಾವು ಬ್ಯಾಂಕಿಂಗ್ ಇನೋವೇಷನ್ಸ್ ಆರ್ ಮಾಡರ್ನ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ಸೊ ಹಿಯರ್ ದ ಫಾಲೋಯಿಂಗ್ ಆರ್ ದ ಲಿಸ್ಟ್ ಆಫ್ ದ ನ್ಯೂ ಬ್ಯಾಂಕಿಂಗ್ ಟೆಕ್ನಾಲಜಿ. ಸೊ ಡಿಫ್ರೆಂಟ್ ಸರ್ವಿಸಸನ್ನು ಪ್ರೊವೈಡ್ ಮಾಡುತ್ತೆ ಬ್ಯಾಂಕಿಂಗ್ ಇನೋವೇಟಿವ್ ಸರ್ವಿಸಸ್, ನಾಟ್ ಆ್ಯಂಡ್ ಓನ್ಲಿ ಫಾರ್ ಒನ್ ಕಾನ್ಸೆಪ್ಟ್, ಈವನ್ ಮೋರ್ ದ್ಯಾನ್ 5 to 6 ಸರ್ವಿಸಸ್ ಪ್ರೊವೈಡಿಂಗ್ ಡಿಫ್ರೆಂಟ್ ಸರ್ವಿಸಸ್ ಪ್ರೊವೈಡಿಂಗ್ ಆಫ್ ಆ್ಯಂಡ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. ಸೊ ಫಸ್ಟ್ ಒನ್ ಹಿಯರ್ ಇಂಟರ್ನೆಟ್ ಬ್ಯಾಂಕಿಂಗ್. ಇಂಟರ್ನೆಟ್ ಬ್ಯಾಂಕಿಂಗ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆನ್ಲೈನ್ ಬ್ಯಾಂಕಿಂಗ್ ಆರ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಆರ್ ವೆಬ್ ಬ್ಯಾಂಕಿಂಗ್ ಅಂತಲೂ ಹೇಳ್ತೀವಿ. ಇಂಟರ್ನೆಟ್ ಬ್ಯಾಂಕಿಂಗನ್ನು ಆನ್ಲೈನ್ ಬ್ಯಾಂಕಿಂಗ್ ಅಂತಲೂ ಹೇಳ್ತೀವಿ, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಆರ್ ವೆಬ್ ಬ್ಯಾಂಕಿಂಗ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಸೊ ಇಂಟರ್ನೆಟ್ ಬ್ಯಾಂಕಲ್ಲಿ ನಾವು ಫಸ್ಟ್ ಆಫ್ ಆಲ್ ಟ್ರಾನ್ಸಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ದ ಯೂಸರ್ ಕನೆಕ್ಟ್ಸ್ ಟು ದ ಬ್ಯಾಂಕ್ ವೆಬ್ಸೈಟ್ ಥ್ರೂ ಇಂಟರ್ನೆಟ್ and log in the services by using valid corporate ID, user ID and password. ಬಿಫೋರ್ ಸರ್ವಿಸಸ್ ಅಕ್ಸೆಪ್ಟಿಂಗ್ ಬ್ಯಾಂಕಿನ ವೆಬ್ಸೈಟ್ಗೆ ಹೋಗಿ ಇಂಟರ್ನೆಟ್ ಮುಖಾಂತರ ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ಫಸ್ಟ್ ಆಫ್ ಆಲ್ ಲಾಗಿನ್ ಆಗಿರಬೇಕಾಗಿರುತ್ತೆ. ಲಾಗಿನ್ ಆದರೆ ಮಾತ್ರ ಸರ್ವಿಸಸ್ ಪ್ರೊವೈಡ್ ಆಗುತ್ತೆ. ಸೊ ಬೈ ಯೂಸಿಂಗ್ ಹಿಯರ್ ವ್ಯಾಲಿಡ್ ಕಾರ್ಪೊರೇಟ್ ID. ಸೊ ಬ್ಯಾಂಕ್ ಪ್ರೊವೈಡಿಂಗ್ ಆಫ್ ಆ್ಯನ್ corporate ID and user ID and password both also is very important to registered customer. So internet banking is that the user can utilize the services from anywhere at any time. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸಸನ್ನು ಎನಿ ಟೈಮ್ ಎನಿವೇರ್ ಪ್ರೊವೈಡ್ ಮಾಡುವಂತಹ ಒಂದು ಸರ್ವಿಸಸನ್ನು ಟ್ರಾನ್ಸಾಕ್ಟ್ ಮಾಡುವಂತಹ ಒಂದು ಸರ್ವಿಸಸನ್ನು ಪ್ರೊವೈಡ್ ಮಾಡಿದೆ. ಇಟ್ ರಿಕ್ವೈರ್ಸ್ ಎ ಪರ್ಸನಲ್ ಕಂಪ್ಯೂಟರ್ ಆ್ಯಂಡ್ ಆನ್ ಇಂಟರ್ನೆಟ್ ಕನೆಕ್ಷನ್. ಸೊ ಇದಕ್ಕೆ ಬೇಕಾಗಿರುವಂತಹ ಒಂದು ಪ್ರೋಸೆಸ್ ಏನು ಅಂತ ಹೇಳಿದ್ರೆ ಪರ್ಸ್ನಲ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗಿರುತ್ತೆ. ಥ್ರೂ ಕಂಪ್ಯೂಟರ್ ಮುಖಾಂತರ ನಾವು ಟ್ರಾನ್ಸಾಕ್ಷನ್ಸನ್ನು ಮಾಡಬೇಕು. Advantages of internet banking. So first advantage here, convenience banking, one-stop financial shop for customer. ಬ್ಯಾಂಕಿಂಗ್ ಕಸ್ಟಮರ್ಗೆ ಫುಲ್ಲಿ ಕನ್ವೀನಿಯನ್ಸ್ ಆಗಿದೆ. ಬಿಕಾಸ್ ಎವ್ರಿ ಒನ್ ಟ್ರಾನ್ಸಾಕ್ಷನ್ಸ್ಗೂ ಸಹ ಎವ್ರಿ ಒಂದು ಫಾರ್ ಎಕ್ಸಾಂಪಲ್ ಪರ್ಚೇಸಿಂಗ್ ಆಫ್ ಆ್ಯನ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಅಂತ ಹೇಳಿದಾಗ ಡಿಫ್ರೆಂಟ್ ಪ್ರೋಸೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾವು ಇನ್ವೆಸ್ಟ್ ಮಾಡ್ಬೋದು. ಸೊ ದಟ್ಸ್ ವೈ ಕನ್ವೀನಿಯನ್ಸ್ ಬ್ಯಾಂಕಿಂಗ್ ಒನ್ ಸ್ಟಾಪ್ ಫೈನಾನ್ಷಿಯಲ್ ಶಾಪ್ ಫಾರ್ ಕಸ್ಟಮರ್. ಇದು ಫೈನಾನ್ಷಿಯಲ್ ಶಾಪ್ ಆಗಿ ಕಸ್ಟಮರ್ಗೆ ಯೂಸ್ ಆಗ್ತದೆ. ಅವೈಲೇಬಲ್ ಎನಿವೇರ್ ಎನಿ ಟೈಮ್ 24/7 ಮೀನ್ಸ್ 365 ಡೇಸು ಸಹ ಇದರಲ್ಲಿ ನಾವು ಟ್ರಾನ್ಸಾಕ್ಟ್ ಮಾಡಬಹುದು. ಬಿಕಾಸ್ ಎವ್ರಿ ಟೈಮಲ್ಲೂ ಸಹ ಆ್ಯಕ್ಟಿವ್ ಆಗಿ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂತಹ ಒಂದು ಸರ್ವಿಸಸ್ ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ನೆಟ್ ಬ್ಯಾಂಕಿಂಗ್. ನೆಕ್ಸ್ಟ್ ಹಿಯರ್ low cost unlimited access and lesser hassles. Unlimited access and unlimited services also providing in low cost.
ನಾವು ಎವ್ರಿ ಒಂದು ಸರ್ವಿಸಸನ್ನು ಮಾಡಬೇಕು ಅಂತ ಹೇಳಿದಾಗ ಓಲ್ಡನ್ ಡೇಸಲ್ಲಿ ನಾವು ಬ್ಯಾಂಕ್ಗೆ ವಿಸಿಟ್ ಮಾಡಿ ವೆಯ್ಟ್ ಮಾಡಿ ಬ್ಯಾಂಕರ್ ಪ್ರೊವೈಡ್ ಇಶ್ಯೂ ಮಾಡುವಂತಹ ಒಂದು ಇನ್ಫಾರ್ಮೇಷನ್ಸ್ ಏನಿದೆ ಆ ಇನ್ಫಾರ್ಮೇಷನ್ಸ್ನ ಮುಖಾಂತರ ನಾವು ಟ್ರಾನ್ಸಾಕ್ಟ್ ಮಾಡ್ತಾಯಿದ್ವಿ. ಸೊ ಮೋರ್ ಎಕ್ಸ್ಪೆನ್ಸಿವ್ ಆಗ್ತಿತ್ತು. ಬಟ್ ಪ್ರೆಸೆಂಟ್ ಇಯರ್ ಲೋ ಕಾಸ್ಟಲ್ಲಿ, ಬಿಕಾಸ್ ಈಸಿಯಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ಟ್ರಾನ್ಸಾಕ್ಷನ್ಸ್ ಆಗಿದೆ ವಿತ್ ನಾಲೆಡ್ಜ್ ಆಲ್ಸೋ. ನೆಕ್ಸ್ಟ್ ಲೆಸ್ಸರ್ ಹಸಲ್ಸ್ ಅಂತ ಹೇಳಿದಾಗ, ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸಸನ್ನು ಟ್ರಾನ್ಸಾಕ್ಟ್ ಮಾಡುವಂಥ ಒಂದು ಪ್ರೊಸೆಸ್ಸಲ್ಲಿ ನಾವು ಹಸಲ್ಸನ್ನು ರೆಡ್ಯೂಸ್ ಮಾಡ್ಬೋದು. ಬೆಟರ್ ಕಸ್ಟಮರ್ ಆ್ಯಂಡ್ ಬ್ಯಾಂಕರ್ ರಿಲೇಷನ್ಶಿಪ್, ಇಂಟಿಗ್ರೇಟೆಡ್ ಕಸ್ಟಮರ್ ಡೇಟಾ. ಎವ್ರಿ ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಆದರೂ ಸಹ ಇಲ್ಲ, ಎವ್ರಿ ವೀಕ್ಲಿ ಒನ್ಸ್ ಕಸ್ಟಮರ್ಸ್ಗೆ SMS ಮುಖಾಂತರ ಅವರು ಇನ್ಫಾರ್ಮೇಷನ್ಸನ್ನು ಪಾಸ್ ಮಾಡ್ತಾರೆ. ಎವ್ರಿ ಸಿಂಗಲ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ ತಕ್ಷಣವೇ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಎಷ್ಟು ಟ್ರಾನ್ಸಾಕ್ಟ್ ಮಾಡಿದ್ದೀರಾ, ಏನು ಸರ್ವಿಸಸನ್ನು ಪ್ರೊವೈಡ್ ಮಾಡ್ಕೊಂಡಿದ್ದೀರಾ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಬ್ಯಾಂಕಿಂದ ಸರ್ವಿಸಸ್ ಪ್ರೊವೈಡ್ ಆಗುತ್ತೆ. ಸೊ ಇದರಿಂದ ಬೆಟರ್ ಕಸ್ಟಮರ್ ಆ್ಯಂಡ್ ಬ್ಯಾಂಕರ್ ರಿಲೇಷನ್ಶಿಪ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ವೈಡರ್ ರೀಚ್ ಟು ಪಬ್ಲಿಕ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ಬ್ಯಾಂಕ್ಸ್, ಎನ್ಹಾನ್ಸ್ ಇಮೇಜ್ ಆಫ್ ಬ್ಯಾಂಕ್ಸ್ ಆಫ್ ಟೆಕ್ನಾಲಜಿ ಡ್ರಿವನ್ ಬ್ಯಾಂಕ್. ಸೊ ಕಾಂಪಿಟೇಟಿವ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಸಕ್ಸಸ್ಫುಲಿ ಮೋರ್ ನಂಬರ್ ಆಫ್ ದ ಕಸ್ಟಮರ್ಸನ್ನು, ಮೋರ್ ನಂಬರ್ ಆಫ್ ದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕಲಿ ವೈಡರ್ ರೀಚ್ ಟು ಪಬ್ಲಿಕ್ ಅಂತ ಹೇಳಿದಾಗ, ಸೊ ಮೋರ್ ನಂಬರ್ ಆಫ್ ದ ಆಫರ್ಸನ್ನು ಪ್ರೊವೈಡ್ ಮಾಡಿದ್ರೆ ಕಸ್ಟಮರ್ಸ್ ಅಟ್ರಾಕ್ಟಿವ್ ಆಗಿ ಬ್ಯಾಂಕಲ್ಲಿ ಅಕೌಂಟ್ಸನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಇಂಟರ್ನೆಟ್ ಬ್ಯಾಂಕಿನ ಒಂದು ಪ್ರೋಸೆಸ್ ಅಂತ ಹೇಳಿದ್ರೆ ಎಂಟೈರ್ ಡೇಟಾನ ಅವರ ಕಂಪ್ಯೂಟರ್ ಥ್ರೂ ಇಮೇಲ್ಗೆ ಪಾಸ್ ಮಾಡುವಂತಹ ಒಂದು ಪ್ರೊಸೆಸ್ಸಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಆ್ಯಂಡ್ ಎಫೆಕ್ಟಿವ್ ಮಾರ್ಕೆಟಿಂಗ್ ಟೂಲ್ ಫಾರ್ ಪ್ರಮೋಷನ್ ಆಫ್ ವೇರಿಯಸ್ ಸ್ಕೀಮ್ಸ್ ಆಫ್ ಬ್ಯಾಂಕ್. ಸೊ ಥ್ರೂ ಇಮೇಲ್ ಆರ್ SMS ಮುಖಾಂತರ ಎಂಟೈರ್ ಬ್ಯಾಂಕಿನ ಒಂದು ಆಫರ್ಸ್ ಆಗಿರಬಹುದು, ಆರ್ ಅಟ್ರಾಕ್ಟಿವ್ ಒಂದು ಅಡ್ವರ್ಟೈಸ್ಮೆಂಟ್ಸ್ ಆಗಿರಬಹುದು, ಪ್ರಮೋಟಿವ್ ಪ್ರೋಸೆಸ್ಸನ್ನು ಈಸಿಯಾಗಿ ಅವರಿಗೆ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಆಗಿ ಪಾಸ್ ಮಾಡೋದಕ್ಕೆ. ಸೊ ದಿಸ್ ಈಸ್ ಒನ್ ಆಫ್ ದ ಟೂಲ್, ವೆರಿ ಇಂಪಾರ್ಟೆಂಟ್ ಟೂಲ್ ಆಫ್ ಆನ್ ಇನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೊಬೈಲ್ ಬ್ಯಾಂಕಿಂಗ್. ಸೊ ದಿಸ್ ಈಸ್ ಆಲ್ಸೋ very important concept to nowadays to operating of an modern technology. Mobile banking is a financial transactions conducted by the logging onto a bank's website using a cell phone, such as viewing account balance, account transactions, payments, etc. So ಸೇಮ್ ಆ್ಯಸ್ ಇಟ್ ಈಸ್ ಥ್ರೂ ಇಂಟರ್ನೆಟ್ ಬ್ಯಾಂಕಿನ ಮುಖಾಂತರ ನಾವು ಏನು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ವಿ, ಸೊ ಆ್ಯಸ್ ಇಟ್ ಈಸ್ ಎಂಟೈರ್ ಟ್ರಾನ್ಸಾಕ್ಷನ್ಸ್ ಆಲ್ಸೋ ಪ್ರೊವೈಡಿಂಗ್ ಮೊಬೈಲ್ ಬ್ಯಾಂಕಿಂಗ್ ಆಲ್ಸೋ. ಬಟ್ ಹಿಯರ್ ಥ್ರೂ ಲಾಗಿನ್ ವೆಬ್ಸೈಟ್, ಬ್ಯಾಂಕ್ಸ್ನ ವೆಬ್ಸೈಟಿಗೆ ನಾವು ಸೆಲ್ಫೋನ್ಸನ್ನು ಯೂಸ್ ಮಾಡಿ ಸೆಲ್ಫೋನ್ ಮುಖಾಂತರ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಅದರ ಡೀಟೇಲ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಬ್ಯಾಂಕ್ಗೆ ಅಂತ ಹೇಳಿದಾಗ, ಸೊ ಹಿಯರ್ ಆಲ್ಸೋ ಸೇಮ್ ಯೂಸರ್ ID ಆ್ಯಂಡ್ ಪಾಸ್ವರ್ಡನ್ನು ನಾವು ರಿಜಿಸ್ಟರ್ ಮಾಡಿ ನಿಮಗೆ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸಸನ್ನು ಪ್ರೊವೈಡ್ ಮಾಡಿ. ಅಡ್ವಾಂಟೇಜಸ್ ಆಫ್ ಮೊಬೈಲ್ ಬ್ಯಾಂಕಿಂಗ್, ಇಟ್ ಸೇವ್ಸ್ ಎ ಲಾಟ್ ಆಫ್ ಟೈಮ್, ಬಿಕಾಸ್ ಹಿಯರ್ ಆಲ್ಸೋ ಸೇಮ್ ವೇರಿಯಸ್ ಸರ್ವೀಸಸನ್ನು ಎನಿ ಟೈಮ್ ಅಟ್ ಎನಿವೇರ್ ಎನಿ ಟೈಮಲ್ಲಿ ನಾವು ಟ್ರಾನ್ಸಾಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಈಸಿಯೆಸ್ಟ್ ಆ್ಯಂಡ್ ಫಾಸ್ಟ್ ಕ್ವಿಕ್ಕಾಗಿ ಟ್ರಾನ್ಸಾಕ್ಷನ್ಸನ್ನು ಮಾಡುವಂತಹ ಒಂದು ಸರ್ವಿಸಸ್ ಆಗಿದೆ. ಅವೈಲೇಬಲ್ ಎನಿವೇರ್ ಅಟ್ ಎನಿ ಟೈಮ್ 24/7 ಡೇಸಲ್ಲಿ. ಇಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಇರುವಂತಹ ಒಂದು ಪ್ಲೇಸಿಂದಾನೇ ಟ್ರಾನ್ಸಾಕ್ಟ್ ಮಾಡುವಂತಹ ಒಂದು ಪ್ರೊಸೆಸ್ ಇರೋದರಿಂದ ಟೈಮ್ ಅನ್ನುವಂಥದ್ದು ಸೇವ್ ಆಗುತ್ತೆ. ಬ್ಯಾಂಕಿಗೆ ವಿಸಿಟ್ ಮಾಡುವಂತಹ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಎಲ್ಲಿದ್ದರೆ ಅಲ್ಲೇ ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು. ಮೊಬೈಲ್ ಬ್ಯಾಂಕಿಂಗ್ ಥ್ರೂ ಸೆಲ್ ಫೋನ್ಸ್ ಈಸ್ ಯೂಸರ್ ಫ್ರೆಂಡ್ಲಿ. ಸೆಲ್ ಫೋನ್ ನಮ್ಮದೇ ಆಗಿದೆ, ಸೊ ಎವ್ರಿ ಒನ್ ಆಪ್ಷನ್ ಆಲ್ಸೋ ಯು ನೋ ವೆರಿ ವೆಲ್. ಸೊ ಅಂತ ಹೇಳಿದಾಗ, ಸೊ ಈಸಿಯಾಗಿ ಕ್ವಿಕ್ಕಾಗಿ ಯೂಸರ್ ಟು ಫ್ರೆಂಡ್ಲಿ ಅಂತ ಹೇಳಿದಾಗ, ಸೆಲ್ ಫೋನ್ ಈಸ್ ಎ ಯೂಸರ್ ಟು ಫ್ರೆಂಡ್ಲಿ. ಯೂಸರ್ ಅಂತ ಹೇಳಿದಾಗ ಕಸ್ಟಮರೇ ಆಗಿರ್ತಾನೆ ಫ್ರೆಂಡ್ಲಿ ಆಗಿ. ಸೊ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸಸನ್ನು ಮಾಡ್ಬೋದು. Cell phone banking is cost effective. Various banks provide this facility at a lower cost compared to a banking. So here different banking institutions also different services providing.
ಮೋರ್ ನಂಬರ್ ಆಫ್ ದ ಆಫರ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದಾಗ ಸೊ ಈಸಿಯಾಗಿ ಕಾಂಪಿಟೇಷನನ್ನು ಅವ್ರು ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಆಫರ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದರಿಂದ ಯೂಸ್ ಆಗುತ್ತೆ. ಬ್ಯಾಂಕಿಂಗ್ ಥ್ರೂ ಮೊಬೈಲ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಫ್ರಾಡ್. ಸೊ ಫ್ರಾಡ್ನೆಸ್ಸನ್ನು ರೆಡ್ಯೂಸ್ ಮಾಡಬಹುದು ಮೊಬೈಲ್ ಬ್ಯಾಂಕಿಂಗಿಂದ. ಬಿಕಾಸ್ ಎವ್ರಿ ಒನ್ ಸಿಂಗಲ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲೇ SMS ಬರುತ್ತೆ. ಸೊ ಅದರಿಂದ ನಾವು ಫ್ರಾಡ್ನೆಸ್ಸನ್ನು ರೆಡ್ಯೂಸ್ ಮಾಡ್ಬೋದು. ಇಟ್ ಇಂಪ್ರೂವ್ ದೇರ್ ಕಸ್ಟಮರ್ ಕೇರ್ ಸರ್ವೀಸಸ್. ಡೈರೆಕ್ಟಾಗಿ ನಾವು ಸೆಲ್ ಫೋನ್ ಮುಖಾಂತರನೇ ನಾವು ಕಸ್ಟಮರ್ ಕೇರ್ ಸರ್ವೀಸಸನ್ನು ಆಕ್ಸೆಪ್ಟ್ ಮಾಡ್ಕೋಬೋದು. ಬ್ಯಾಂಕ್ ಕ್ಯಾನ್ ಬಿ ಇನ್ ಟಚ್ ವಿತ್ ದೇರ್ ಕ್ಲೈಂಟ್ಸ್ ವಿತ್ ಮೊಬೈಲ್ ಬ್ಯಾಂಕಿಂಗ್. ಮೊಬೈಲ್ ಬ್ಯಾಂಕಿಂಗ್ ಕಸ್ಟಮರ್ ಆಗಿದ್ದರೆ ಸೊ ಡೈರೆಕ್ಟ್ಲಿ ಬೆಟರ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ ಇರುತ್ತೆ. ಎನಿ ಟೈಮ್ ಕ್ಲೈಂಟ್ಸ್ ಜೊತೆ ಅವರು ಡಿಸ್ಕಸ್ ಮಾಡುವಂತಹ ಒಂದು ಪ್ರೊಸೆಸ್ಸಲ್ಲಿ ಯೂಸ್ ಆಗುತ್ತೆ. ಬ್ಯಾಂಕ್ ಕ್ಯಾನ್ ಆಲ್ಸೋ ಪ್ರಮೋಟ್ ಆ್ಯಂಡ್ ಸೆಲ್ ದೇರ್ ಪ್ರಾಡಕ್ಟ್ ಸರ್ವಿಸ್ ಲೈಕ್ ಕ್ರೆಡಿಟ್ ಕಾರ್ಡ್ಸ್, ಲೋನ್ಸ್. ಬ್ಯಾಂಕ್ ಸೊ ಈಸಿಯಾಗಿ ಎವ್ರಿ ಡೇ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸಸನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದಾಗ ಸೊ ಅವ್ರಿಗೆ ಡಿಫ್ರೆಂಟ್ ಪ್ರಾಡಕ್ಟ್ಸನ್ನು ಸೆಲ್ ಮಾಡೋದರಲ್ಲಿ ಸಪೋರ್ಟಿವ್ ಆಗಿರುತ್ತೆ. ಪ್ರಮೋಟ್ ಮಾಡೋವಂಥದ್ದು ಈಸಿ ಆಗುತ್ತೆ. ಲೈಕ್ ಕ್ರೆಡಿಟ್ ಕಾರ್ಡ್ಸ್ ಬಗ್ಗೆ, ಲೋನ್ಸ್ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಪಾಸ್ ಮಾಡುವಂಥದ್ದು, ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಪ್ರೊಸೆಸ್ ಆಗಿದೆ. ನೆಕ್ಸ್ಟ್, ವೇರಿಯಸ್ ಬ್ಯಾಂಕಿಂಗ್ ಸರ್ವಿಸಸ್ ಲೈಕ್ ಅಕೌಂಟ್ ಬ್ಯಾಲೆನ್ಸ್ ಎನ್ಕ್ವೈರಿ. ಎವ್ರಿ ಸರ್ವಿಸಸ್ ಆಲ್ಸೋ ಪ್ರೊವೈಡಿಂಗ್ ಇನ್ ಈವನ್ ಮೊಬೈಲ್ ಬ್ಯಾಂಕಿಂಗ್ ಆಲ್ಸೋ. Like account balance inquiry, credit and debit cards alerts, bill payments alerts, transactions history, fund transfer facility, minimum balance alert can be assessed from your mobile. ನಿಮ್ಮ ಮೊಬೈಲ್ಗೆ ಥ್ರೂ SMS ಮುಖಾಂತರ ಅವರು ಸರ್ವೀಸಸನ್ನು ಪ್ರೊವೈಡ್ ಮಾಡ್ತಾರೆ. ಯು ಕ್ಯಾನ್ ಟ್ರಾನ್ಸ್ಫರ್ ಮನಿ ಇನ್ಸ್ಟಂಟ್ಲಿ ಟು ಅನದರ್ ಅಕೌಂಟ್ ಇನ್ ದ ಸೇಮ್ ಬ್ಯಾಂಕ್ ಯೂಸಿಂಗ್ ಮೊಬೈಲ್ ಬ್ಯಾಂಕಿಂಗ್. ಸೊ ಹಿಯರ್ ಆಲ್ಸೋ ಸೇಮ್ ಮೊಬೈಲ್ ಬ್ಯಾಂಕಿಂಗಿಂದ ಒನ್ ಪರ್ಸನಿಂದ ಅನದರ್ ಪರ್ಸನ್ಗೆ ನಾವು ಈಸಿಯಾಗಿ ಫಂಡನ್ನು ಟ್ರಾನ್ಸ್ಫರ್ ಮಾಡಬಹುದು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್. ಬೋತ್ ಆಲ್ಸೋ ಪ್ಲಾಸ್ಟಿಕ್ ಕಾರ್ಡ್ಸ್, ಬೋತ್ ಆಲ್ಸೋ issuing of in banking institutions only. Debit cards are a new method to transact cash between a buyer and seller of goods and services. When the card is used like an ATM card for online purchases, some banks and credit unions charge fees. ಸೊ ಡೆಬಿಟ್ ಕಾರ್ಡ್ಸಿಂದ ನಾವು ಡೆಬಿಟ್ ಕಾರ್ಡ್ಸನ್ನ ನಾವು ಬ್ಯಾಂಕ್ ಕಾರ್ಡ್ ಅಂತಲೂ ಹೇಳ್ತೀವಿ, ATM ಕಾರ್ಡ್ ಅಂತಲೂ ಹೇಳ್ತೀವಿ. ಸೊ ಇದನ್ನು ನಾವು ಆನ್ಲೈನ್ ಪರ್ಚೇಸ್ ಪ್ರೋಸೆಸ್ ಆಗಿರ್ಬೋದು, ಇಲ್ಲ ಶಾಪಲ್ಲಿ ನಾವು ಮಾಲ್ಸಲ್ಲಿ ವಿಸಿಟ್ ಮಾಡಿ ಮಾಲ್ಸ್ಗೆ ಹೋಗಿ ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳಿದಾಗ ಬೈಯರ್ ಆ್ಯಂಡ್ ಸೆಲ್ಲರ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸಲ್ಲೂ ಡೆಬಿಟ್ ಕಾರ್ಡ್ಸನ್ನ ಯೂಸ್ ಮಾಡಬಹುದು. ಬಟ್ ಸಮ್ ಬ್ಯಾಂಕ್ಸ್ ಆ್ಯಂಡ್ ಕ್ರೆಡಿಟ್ ಯೂನಿಯನ್ಸ್ ಚಾರ್ಜ್ ಫೀಸಸ್. ಎಕ್ಸೆಸ್ ಆಫ್ ಅಮೌಂಟ್ಸನ್ನು ಅಂತ ಹೇಳಿದಾಗ ಕ್ರೆಡಿಟ್ ಫೆಸಿಲಿಟಿ ಏನಾದರೂ ಪ್ರೊವೈಡ್ ಆಗಿದೆ ಡೆಬಿಟ್ ಕಾರ್ಡಲ್ಲಿ ಅಂತ ಹೇಳಿದಾಗ ಚಾರ್ಜಸ್ ಅಪ್ಲೈ ಆಗುತ್ತೆ. ಎ ಡೆಬಿಟ್ ಕಾರ್ಡ್ ಈಸ್ ಆಲ್ಸೋ ನೋನ್ ಆಸ್ ಬ್ಯಾಂಕ್ ಕಾರ್ಡ್. It is plastic payment card that provides a card holder electronic access to his or her bank account at a financial institutions. ಡೆಬಿಟ್ ಕಾರ್ಡನ್ನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫಸ್ಟ್ ಆಫ್ ಆಲ್ ಇಶ್ಯೂ ಮಾಡಿರುತ್ತೆ. ಸೊ ನಾವು ಫಸ್ಟ್ ಆಫ್ ಆಲ್ ಲಾಗಿನ್ ಆಗಬೇಕಾಗಿರುತ್ತೆ. ನೆಕ್ಸ್ಟ್, ಡೆಫಿನೇಷನ್ ಆಫ್ ದ ಡೆಬಿಟ್ ಕಾರ್ಡ್ ಅಂತ ಹೇಳಿದಾಗ ಎಲೆಕ್ಟ್ರಾನಿಕ್ ಕಾರ್ಡ್ ಇಶ್ಯೂಡ್ ಬೈ ಎ ಬ್ಯಾಂಕಿಂದ ಇಶ್ಯೂ ಆಗಿದೆ, ವಿಚ್ ಅಲೌಸ್ ಬ್ಯಾಂಕ್ ಕ್ಲೈಂಟ್ಸ್ ಅಸೆಸ್ ಟು ದೇರ್ ಅಕೌಂಟ್ ಟು ವಿತ್ಡ್ರಾ ಕ್ಯಾಶ್ ಆರ್ ಪೇ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ವಿತ್ಡ್ರಾ ಮಾಡುವಂತಹ ಒಂದು ಸರ್ವೀಸಸ್ಗೆ ಡೆಬಿಟ್ ಕಾರ್ಡ್ಸನ್ನು ಇಶ್ಯೂ ಮಾಡಿರ್ತಾರೆ. ಆ್ಯಂಡ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ದ ಗೂಡ್ಸ್, ಪೇ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಗೂಡ್ಸ್ ಆರ್ ಸರ್ವೀಸಸನ್ನು ಪರ್ಚೇಸ್ ಮಾಡುವಂತಹ ಒಂದು ಪ್ರೊಸೆಸ್ಸಲ್ಲಿ ಡೆಬಿಟ್ ಕಾರ್ಡ್ಸನ್ನು ಯೂಸ್ ಮಾಡುವಂತಹ ಸರ್ವೀಸಸನ್ನು ಬ್ಯಾಂಕ್ ಪ್ರೊವೈಡ್ ಮಾಡಿದೆ. ಅಡ್ವಾಂಟೇಜಸ್ ಆಫ್ ಡೆಬಿಟ್ ಕಾರ್ಡ್: 24 hours access to cash, ಎನಿ ಟೈಮ್ ಎನಿವೇರ್ ಕ್ಯಾಶನ್ನು ವಿತ್ಡ್ರಾ ಮಾಡ್ಬೋದು. ನೆಕ್ಸ್ಟ್, ATM ಅಲ್ಲಿ ನಾವು ವ್ಯೂ ಅಕೌಂಟ್ ಬ್ಯಾಲೆನ್ಸ್ ಆ್ಯಂಡ್ ಮಿನಿಮಮ್ ಸ್ಟೇಟ್ಮೆಂಟ್ಸ್. ಡೆಬಿಟ್ ಕಾರ್ಡ್ಸಿಂದ ನಾವು ಮಿನಿಮಮ್ ಬ್ಯಾಲೆನ್ಸನ್ನು ವ್ಯೂ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಬೋದು, ಮಿನಿ ಸ್ಟೇಟ್ಮೆಂಟ್ಸನ್ನು ರಿಸೀವ್ ಮಾಡ್ಕೋಬೋದು. ರಿಕ್ವೆಸ್ಟ್ ಚೆಕ್ ಬುಕ್ ಆರ್ ಅಕೌಂಟ್ ಸ್ಟೇಟ್ಮೆಂಟ್. ಡೆಬಿಟ್ ಕಾರ್ಡ್ಸಿಂದ ನಾವು ಅಕೌಂಟ್ ಸ್ಟೇಟ್ಮೆಂಟ್ಸನ್ನು ಚೆಕ್ ಮಾಡ್ಬೋದು. ಟ್ರಾನ್ಸ್ಫರ್ ಫಂಡ್ಸ್ ಬಿಟ್ವೀನ್ ಅಕೌಂಟ್ಸ್. ಸೊ ಈಸಿಲಿ
ಫಾರ್ ಎಕ್ಸಾಂಪಲ್ ಒನ್ ಅಕೌಂಟಿಂದ ಅನದರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದಾಗ ಡೆಬಿಟ್ ಕಾರ್ಡ್ಸಿಂದ ಟ್ರಾನ್ಸ್ಫರ್. ರೀಫಿಲ್ ಯುವರ್ ಪ್ರೀಪೇಯ್ಡ್ ಮೊಬೈಲ್ನ ರೀಚಾರ್ಜ್ ಮಾಡುವಂತಹ ಒಂದು ಪ್ರೊಸೆಸಲ್ಲಿ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀವಿ. ಡೆಬಿಟ್ ಕ್ಯಾಶ್ ಆರ್ ಚೆಕ್ಸ್ ಅಂತ ಹೇಳಿ ಡೆಪಾಸಿಟ್ ಕ್ಯಾಶ್ ಆರ್ ಚೆಕ್ಸ್, ಕ್ಯಾಶನ್ನು ಡೆಪಾಸಿಟ್ ಮಾಡೋದ್ರಲ್ಲಿ ಡೆಬಿಟ್ ಕಾರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ. ಚೇಂಜ್ ಯುವರ್ ಪಿನ್ ನಂಬರ್ಸನ್ನು ನಾವು ಈಸಿಯಾಗಿ ಚೇಂಜ್ ಮಾಡಿಕೊಳ್ಳುವಂತಹ ಒಂದು ಪ್ರೊಸೆಸ್ಸು ಇದೆ. ನೆಕ್ಸ್ಟ್ ವೀಸಾ ಮನಿ ಟ್ರಾನ್ಸ್ಫರ್. ಸೊ ಈಸಿಲಿ ವಿ ಕ್ಯಾನ್ ಟ್ರಾನ್ಸ್ಫರಿಂಗ್ ಆಫ್ ಹ್ಯಾಂಡ್ ಮನಿ ಥ್ರೂ ಡೆಬಿಟ್ ಕಾರ್ಡ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕ್ರೆಡಿಟ್ ಕಾರ್ಡ್ಸ್. Credit cards are plastic cards with scannable magnetic strips used by a bank or a business, which allow the card holder to purchase goods or services on credit. So, goods and services ಅನ್ನು ಪರ್ಚೇಸ್ ಮಾಡೋದ್ರಲ್ಲಿ ಕ್ರೆಡಿಟ್ ಕಾರ್ಡ್ ಫುಲ್ಲಿ ಸಪೋರ್ಟಿವ್ ಆಗಿ ನಮಗೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಇಶ್ಯೂ ಮಾಡಿರುತ್ತೆ. ಸೊ ದಿಸ್ ಈಸ್ ಅಡ್ವಾನ್ಸ್ ಆಗಿ ನಾವು ಎಕ್ಸೆಸ್ ಆಫ್ ಅಮೌಂಟ್ಸನ್ನು ವಿತ್ಡ್ರಾ ಮಾಡೋದ್ರಲ್ಲಿ ಕ್ರೆಡಿಟ್ ಕಾರ್ಡ್ ಸಪೋರ್ಟಿವ್ ಆಗಿರುತ್ತೆ. ಡೆಫಿನೇಷನ್ ಆಫ್ ದ ಕ್ರೆಡಿಟ್ ಕಾರ್ಡ್ಸ್ ಅಂತ ಹೇಳಿದಾಗ, ಸೊ ದಿಸ್ ಈಸ್ ದ ಪ್ಲಾಸ್ಟಿಕ್ ಕಾರ್ಡ್ ಕಂಟೈನಿಂಗ್ ಮೀನ್ಸ್ ದ ಐಡೆಂಟಿಫಿಕೇಷನ್ ಸಚ್ ಆಸ್ ಸಿಗ್ನೇಚರ್ ಆರ್ ಎ ಪಿಕ್ಚರ್. ಸೊ ಇದನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದಾಗ, ಸೊ ಪಿಕ್ಚರ್ಸ್ ಇವರ ಪ್ರೊಫೈಲ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಿಗ್ನೇಚರ್ಸ್ ಮುಖಾಂತರ ನಾವು ಕ್ರೆಡಿಟ್ ಕಾರ್ಡ್ಸನ್ನು ಐಡೆಂಟಿಫೈ ಮಾಡ್ಬೋದು. ದಟ್ ಆಥರೈಸಸ್ ದ ಪರ್ಸನ್ ನೇಮ್ಡ್ ಆನ್ ಇಟ್ ಟು ಚಾರ್ಜ್ ಗೂಡ್ಸ್ ಆರ್ ಸರ್ವಿಸಸ್ ಟು ಆನ್ ಅಕೌಂಟ್. ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೀವಿ, ಬಟ್ ಐ ಆಮ್ ನಾಟ್ ಹ್ಯಾವಿಂಗ್ ಎ ಸಫಿಷಿಯಂಟ್ ಬ್ಯಾಲೆನ್ಸ್ ಇನ್ ಅವರ್ ಸೇವಿಂಗ್ ಅಕೌಂಟ್, ಬಟ್ ಹಿಯರ್ ಕ್ರೆಡಿಟ್ ಕಾರ್ಡ್ಸ್ ಇದೆ ಅಂತ ಹೇಳಿದಾಗ, ಸೊ ಎಕ್ಸೆಸ್ ಆಫ್ ಅಮೌಂಟ್ಸನ್ನು ವಿತ್ಡ್ರಾ ಮಾಡುವಂತಹ ಒಂದು ಸರ್ವಿಸಸ್ ಪ್ರೊವೈಡ್ ಆಗಿರುತ್ತೆ, ಫಾರ್ ವಿಚ್ the card holder is billed periodically. Then after periodic basis was to repayment facilities providing of an same banking customer. Thank you very much, student. Thank you, students.